ಶ್ರುತಿಗಳಲ್ಲಿ ಕುಟುಂಬದವರಿಗೆ ಎರಡು ಹೆಸರುಗಳಿವೆ. ಒಂದು ಗೃಹಸ್ಥ, ಇನ್ನೊಂದು ಗೃಹಮೇಧಿ. ಪರತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಹೆಂಡತಿ ಮಕ್ಕಳೊಂದಿಗೆ ದಿವ್ಯ ಜೀವನವನ್ನು ನಡೆಸುವವರೆಲ್ಲ ಗೃಹಸ್ಥರು. ಅದು ಬಿಟ್ಟು ಬರಿಯ ತಮ್ಮ ಕುಟುಂಬದ ಚೌಕಟ್ಟಿನವರು ಅಥವಾ ತಮ್ಮ ಕುಟುಂಬದವರು ಮಾತ್ರ ಚೆನ್ನಾಗಿರಲೆಂದು ಬಯಸಿ ಆ ಕಾರಣದಿಂದ ಇತರರ ಬಗ್ಗೆ ಮಾತ್ಸರ್ಯ ಉಳ್ಳವರು ಗೃಹಮೇಧಿಗಳು. ಮೇಧಿ ಎಂದರೆ ಇತರರ ಬಗೆಗೆ ಅಸೂಯೆ ಉಳ್ಳವರು ಎಂದರ್ಥ. ಗೃಹಮೇಧಿಗಳು ಕೇವಲ ಕುಟುಂಬ ವ್ಯವಹಾರಗಳಲ್ಲಿ ಆಸಕ್ತರಾದ್ದರಿಂದ ನಿಶ್ಚಿತವಾಗಿ ಇತರರ ಬಗೆಗೆ ಅಸೂಯೆ ಉಳ್ಳವರಾಗಿದ್ದಾರೆ. ಆದ್ದರಿಂದ ಒಬ್ಬ ಗೃಹಮೇಧಿ ಇನ್ನೊಬ್ಬ ಗೃಹಮೇಧಿಯೊಂದಿಗೆ ಹೊಂದಿಕೊಂಡು ನಡೆಯುವುದಿಲ್ಲ. ಇದನ್ನೇ ವಿಸ್ತರಿಸುವುದಾದರೆ, ಒಂದು ಸ್ವಾರ್ಥ ಲಾಲಸೆಯುಳ್ಳ ಪಂಗಡ, ಸಮಾಜ ಅಥವಾ ರಾಷ್ಟ್ರವು ಇನ್ನೊಂದು ಪಂಗಡ, ಸಮಾಜ ಅಥವಾ ರಾಷ್ಟ್ರದೊಂದಿಗೆ ಹೊಂದಿಕೊಂಡು ಬಾಳುವುದಿಲ್ಲ. ಕಲಿಯುಗದಲ್ಲಿ ಎಲ್ಲ ಸಂಸಾರಿಗಳು ಪರಸ್ಪರ ಮಾತ್ಸರ್ಯ ಉಳ್ಳವರು ಎಂದರೆ ಪರಮಾರ್ಥ ಸತ್ಯದ ಬಗೆಗೆ ಅವರೆಲ್ಲ ತಿಳಿವಿಲ್ಲದ ಕುರುಡರು. ಅವರ ಶ್ರವಣ ವಿಷಯಗಳೇ ಅಗಾಧವಾಗಿವೆ. ರಾಜಕೀಯ, ವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ ಮುಂತಾದ ವಿಷಯಗಳೇ ಅವರಿಗೆ ಮುಖ್ಯ. ಅವರೆಲ್ಲ ಮಂದಮತಿಗಳು. ಆದ್ದರಿಂದ ಮಾನವ ಜನ್ಮವು ಎದುರಿಸಬೇಕಾದ ಅಂತಿಮ ಕ್ಲೇಶಗಳ ಪ್ರಶ್ನೆಗಳನ್ನು, ಅಂದರೆ ಹುಟ್ಟು, ಸಾವು, ಮುಪ್ಪು, ರೋಗಗಳ ಕ್ಲೇಶಗಳ ಪ್ರಶ್ನೆಗಳನ್ನು ಸರಿಸಿಬಿಡುತ್ತಾರೆ. ವಾಸ್ತವವಾಗಿ ಮಾನವ ಜನ್ಮದ ಮೂಲೋದ್ದೇಶವೇನು ಗೊತ್ತೇ? ಹುಟ್ಟು, ಸಾವು, ಮುಪ್ಪು, ರೋಗಗಳಿಗೆ ಅಂತಿಮ ಪರಿಹಾರವನ್ನು ಕಂಡುಕೊಳ್ಳುವುದು. ಆದರೆ ಗೃಹಮೇಧಿಗಳಿಗೆ ಈ ಜಡ ಜಗತ್ತಿನ ಆಕರ್ಷಣೆ ಹೆಚ್ಚು. ಅದರ ಭ್ರಮೆಗೆ ಸಿಕ್ಕಿ ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ್ದನ್ನೆಲ್ಲ ಮರೆತು ಬಿಡುತ್ತಾರೆ. ಬದುಕಿನ ಸಮಸ್ಯೆಗಳಿಗೆ ಅಂತಿಮ ಪರಿಹಾರವೆಂದರೆ ನಾವು ಮತ್ತೆ ಭಗವದ್ಧಾಮಕ್ಕೆ ಮರಳುವುದು. ಹೀಗೆ ಮಾಡುವುದರಿಂದ ಹುಟ್ಟು, ಸಾವು, ಮುಪ್ಪು, ರೋಗಗಳೆಂಬ ಪ್ರಾಪಂಚಿಕ ಜೀವನದ ಕ್ಲೇಶಗಳನ್ನು ನಿವಾರಿಸಬಹುದೆಂದು ಭಗವದ್ಗೀತೆ ಅಧ್ಯಾಯ 8 ಶ್ಲೋಕ 16 ಹೇಳುತ್ತದೆ. ಭಗವದ್ಧಾಮಕ್ಕೆ ಮರಳುವ ವಿಧಾನ ಎಂದರೆ ದೇವನ ಬಗೆಗೆ ಕೇಳುವುದು, ಆತನ ನಾಮ, ರೂಪ, ಗುಣ, ಲೀಲೆ, ಪರಿವಾರ ಮತ್ತು ವೈವಿಧ್ಯಗಳನ್ನು ಆಲಿಸುವುದು ಎಂದರ್ಥ. ಮೂರ್ಖರಿಗೆ ಇದು ತಿಳಿದಿಲ್ಲ. ಅವರು ಪ್ರತಿಯೊಂದು ಅನಿತ್ಯ ವಸ್ತುವಿನ ನಾಮರೂಪ ಮೊದಲಾದವುಗಳನ್ನೇ ಆಲಿಸಬಯಸುತ್ತಾರೆ. ಶ್ರವಣ ಸಾಧನಗಳನ್ನು ಅಂತಿಮ ಪ್ರಯೋಜನಕ್ಕೆ ಹೇಗೆ ಬಳಸಿಕೊಳ್ಳಬಹುದೆಂದು ಅವರಿಗೆ ಗೊತ್ತಿಲ್ಲ. ತಪ್ಪು ದಾರಿಗೆ ಎಳೆಯಲ್ಪಟ್ಟ ಅವರು ಈ ಅಂತಿಮ ತತ್ವದ ನಾಮ, ರೂಪ, ಗುಣ ಇತ್ಯಾದಿಗಳ ಬಗೆಗೆ ಸುಳ್ಳು ಸಾಹಿತ್ಯವನ್ನು ಸೃಷ್ಟಿಸುತ್ತಾರೆ. ಆದ್ದರಿಂದ ಯಾರೊಬ್ಬರು ಇತರರನ್ನು ದ್ವೇಷಿಸುವುದಕ್ಕಾಗಿಯೇ ಬದುಕುವ ಗೃಹಮೇಧಿಯಾಗಬಾರದು. ಎಲ್ಲರೂ ಧರ್ಮಗ್ರಂಥಗಳ ನಿಯಮಗಳನ್ನು ಪಾಲಿಸುವ ಗೃಹಸ್ಥರಾಗಬೇಕು.